ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸ್ನೇಹಿತರೆ, ಹಸುನಲ್ಲಿ ಫ್ಯಾಟ್ ಮತ್ತು SNF ಕಮ್ಮಿ ಆಗ್ತಾ ಇದೆ ಅಂತ ತುಂಬ ಕಮೆಂಟ್ಗಳು ಬರ್ತಾ ಇದ್ದಾವೆ. ಆ SNF ಫ್ಯಾಟು ಯಾವ ಥರ ಹೆಚ್ಕೊಳ್ಳೋದು ಅಂತ ಒಂದು 4-5 ಪಾಯಿಂಟ್ನ ನಾನು ಹೇಳ್ತೀನಿ. ಮೊದಲನೇದಾಗಿ, ಹಸುಗೆ ಡಿವಾರ್ಮಿಂಗ್ ಮಾಡಬೇಕಾಗುತ್ತೆ ನೀವು. ಅಂದರೆ ಜಂತುಳುದು ಮಾತ್ರೆ ಏನಿದೆ, ಒಂದು ಮೆಡಿಕಲ್ಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳಿ ನನಗೆ ಡಿವಾರ್ಮಿಂಗ್ ಮಾಡಬೇಕು, ಅದಕ್ಕೆ ಮಾತ್ರೆ ಕೊಡಿ ಅಂದರೆ ಕೊಡ್ತಾರೆ. ಅದನ್ನು ನೀವು ಹಸುಗೆ ಬೆಳಗ್ಗೆ ನೀವು ತಿಂಡಿ ಹಾಕೋಕ್ಕಿಂತ ಮುಂಚೆನೇ ನೀವು ಕೊಡಬೇಕಾಗುತ್ತೆ. ಅದನ್ನು ಕೊಟ್ಟಾದ್ಮೇಲೆ ಅದು ಒಂದು ಪ್ರೊಸೀಜರ್ ಆಯಿತು. ಎರಡನೇ ಪ್ರೊಸೀಜರು, ನೀರು ಸ್ವಚ್ಛವಾಗಿರೋಂಥ ನೀರು ಕುಡಿಸ್ಬೇಕು. ಎಂತೆಂಥದ್ದು ನೀರು ಕುಡಿಸೋಂಗಿಲ್ಲ, ಸ್ವಚ್ಛವಾಗಿರೋಂಥ ನೀರು ಕುಡಿಸ್ಬೇಕು. ಇದು ಬೇಸಿಗೆ ಆಗಿರೋದ್ರಿಂದ ಅತಿ ಹೆಚ್ಚು ನೀರು ಕುಡಿಸ್ಬೇಕು. ಜೊತೆಗೆ ಬೆಂದ ಮೇಲೆ ನೀವು ನೀರನ್ನ ಸ್ಪ್ರೇ ಮಾಡ್ತಾ ಇರಬೇಕು. ಸ್ಪ್ರೇ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೀವು ಗೋಣ್ ಚೀಲನ ನೀರೊಳಗೆ ಹದ್ದು ಅದ್ರ ಮೇಲೆ ಹಾಕಬೇಕಾಗುತ್ತೆ. ಇನ್ನು ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ, ಇದು ಭಾಳ ಅತ್ಯಂತ ಮುಖ್ಯವಾದ ಪಾಯಿಂಟು, ಮಿನರಲ್ ಮಿಕ್ಸ್ಚರು 100 ರೂಪಾಯಿಗೆ ಅರ್ಧ kg ಅಥವಾ 100 ರೂಪಾಯಿಗೆ kg ಬರೋದನ್ನ ಹಾಕಕ್ಕೆ ಹೋಗಬೇಡಿ. ಒಳ್ಳೆ ಗುಡ್ ಕ್ವಾಲಿಟಿ ಮಿನರಲ್ ಮಿಕ್ಸ್ಚರ್ ಪೌಡ್ರ್ ಹಾಕಿ. ಉದಾಹರಣೆಗೆ ಒಂದು ಒಳ್ಳೆ ಕ್ವಾಲಿಟಿದು, ನಾನು ಯಾವುದು ಬ್ರ್ಯಾಂಡ್ ಯೂಸ್ ಹೇಳಕ್ಕೆ ಹೋಗಲ್ಲ, ಯಾಕೆ ಅಂತಂದರೆ ಅದು ಬ್ರ್ಯಾಂಡ್ ಯೂಸ್ ಹೇಳಿದರೆ ಅದು ಪ್ರಮೋಷನ್ ಅಂತ ಆಗ್ಬಿಡ್ತದೆ. ಮಿನರಲ್ ಮಿಕ್ಸ್ಚರ್ ಪೌಡ್ರು ಒಳ್ಳೆ ಕ್ವಾಲಿಟಿದು ಹಾಕಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಹಸುಗೆ ಸುಣ್ಣ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಫ್ಯಾಟ್ ಆಟೋಮೆಟಿಕ್ಕಾಗಿ ಫ್ಯಾಟು ಮತ್ತು SNF ಬರುತ್ತೆ. ನಾನು ಹಿಂದೆ ವಿಡಿಯೋದಲ್ಲಿ ಹೇಳ್ದಂಗೆ ಸ್ವಲ್ಪ ಪ್ರಮಾಣದಲ್ಲಿ ಒಂಚೂರು ಇಷ್ಟು ಸುಣ್ಣನ ನೀವು ಬಾನೆ ಒಳಗೆ ಹಾಕಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಹಸುಗೆ ಏನು ನಾವು ಮೇವು ಹಾಕ್ತೀವಲ್ಲ, ಅದನ್ನು ಈಗ ಬೇಸಿಗೆ ಜಾಸ್ತಿ ಆಗ್ತಾ ಇದೆ, ಅದರಿಂದ ಮೇವನ್ನು ಕೂಡ ನೀವು ಒಂದು ಲಿಮಿಟೇಷನಲ್ಲಿ ಹಾಕಿ. ಅಂದರೆ ಯಾವಾಗಲೂ ಅದ್ರ ಮುಂದೆ ಮೇವಿರಬಾರ್ದು, ಅದು ರೆಸ್ಟ್ ಮಾಡಬೇಕು ಹಸು ಜಾಸ್ತಿ. ಮತ್ತು ಇನ್ನೊಂದು ಪ್ರಮುಖವಾದ ವಿಚಾರ ಏನಪ್ಪ ಅಂದರೆ, ಹಸುನಲ್ಲಿ ನೀವು ಹಾಲು ಕರಿತೀರಲ್ಲ, ಈಗ ಮಿಷಿನ್ ಹಾಕ್ಬಿಡ್ತೀರ. ಮಿಷಿನ್ ಹಾಕಿದ್ಮೇಲೆ ಮಿಷಿನ್ ತೆಗೆದಾಕ್ಬಿಟ್ಟು ಕೈಲಿ ನೀವು ಹಾಲು ಕರಿಯಲ್ಲ. ಯಾಕೆ ಅಂದರೆ, ಕೆಲವೊಂದು ಹಸುನಲ್ಲಿ ಒಂದು 200 ml ಇಂದ 300 ml ನೀವು ಕೈಲಿ ಎಳೆದಾಗ ಹಾಲು ಬರುತ್ತೆ. ಅದರಲ್ಲೂ ಕೂಡ ತುಂಬ ವ್ಯತ್ಯಾಸ ಆಗುತ್ತೆ SNF ಫ್ಯಾಟ್ಗೆ. ಎಲ್ಲ ಪ್ರತಿಯೊಂದು ಹಾಲು ಮಿಕ್ಸ್ ಮಾಡಬೇಕು ನೀವು. ಆಮೇಲೆ ಇನ್ನೊಂದು SNF ಫ್ಯಾಟ್ ಬರದೇ ಇರೋಕ್ಕೆ ಇನ್ನೊಂದು ಸಿಂಪಲ್ ಕಾರಣ ಏನಪ್ಪ ಅಂತಂದರೆ, ಒಂದು ಹಾಲು ಕರ್ಕೊತೀವಿ, ಹಾಲು ಕರೆದ್ಬಿಟ್ಟು ಲಾಸ್ಟ್ ಚಂಬ್ ಬರುತ್ತಲ್ಲ, ಈಗ ಕೈಲಿ ಕರಿತಾ ಇರ್ತಾರೆ, ಅವ್ರೇನು ಮಾಡ್ತಾರೆ, ಒಂದು 10 ಲೀಟ್ರ್ ಕೊಡೋ ಹಸು ಇರುತ್ತೆ, 9 ಲೀಟ್ರ್ ಮೊದಲು ಕರೆದು ಬಿಡ್ತಾರೆ ಕ್ಯಾನ್ಗೆ, ಇನ್ನೊಂದು ಲೀಟ್ರ್ ಚಂಬಲ್ಲಿ ಕರ್ಕೊಂಡು ಮನೆಗೆ ತಗೊಂಡೋಗ್ತಾರೆ. ಅದೂ ಕೂಡ ಸಮಸ್ಯೆ ಆಗ್ಬೋದು. ಅದರಿಂದ ಹಸು ಹಾಲು ಎಷ್ಟು ಕೊಡುತ್ತೆ ಅಷ್ಟು ಫುಲ್ಲು ಪ್ರಮಾಣದಲ್ಲಿ ಒಂದು ಕ್ಯಾನ್ಗೆ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಂಡು ಬಾಕಿದ ಡೈರಿಗೆ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ನಿಲ್ಲೇ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.